ಅದರಲ್ಲೂ ಈಗ ಪಬ್ಲಿಷು ಆಗಿ ಹೋಗ್ಬಿಟ್ಟದ. ಈ ಒಂದು ನಮ್ಮ ಚುನಾವಣಾ ಕಮಿಷನರವರು ಅಥವಾ ಕಮಿಷನರು ಪಬ್ಲಿಷ್ ಮಾಡಿ ಯಾರ್ಯಾರು ಎಲ್ಲಿದೆ ಬಂತು ಅಂತೇಳಿ ಒಂದೊಂದಾಗಿ ಹೊರಗೆ ಬರ್ತಾರೆ. ಎಸ್ ಬಿ ಐ ಬಾಂಡ್, ಈ ಎಸ್ ಬಿ ಐ ಬಾಂಡ್ ತಾರಾಗಿ ನಿಮಗೆ ಗೊತ್ತದ. ಈಗಾಗಲೇ ಮೋದಿ ಮತ್ತು ನಮ್ಮ ಅರುಣ್ ಜೇಟ್ಲಿ ಅವರು ಜಂಟಿಯಾಗಿ ಮಾಡಿದಂಥದ್ದು ಅಂತೆಲ್ಲ. ದುಡ್ಡನ್ನು ಹೆಂಗೆ ಪಡ್ಕೋಬೇಕಪ್ಪ, ದುಡ್ಡನ್ನು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಉಳಿದ್ಬಿಟ್ಟದ. ಯಾವುದೇ ಪಾರ್ಟಿ ಬಂದರೆ ಇದು ಮಾಡ್ಬೋದು ಏನೋ ಅನ್ನೋಂಗೆ. ಯಾಕಂದ್ರೆ ಅನೈತಿಕವಾದಂಥ ಇಲ್ಲಿಗಲ್ ಅಂಥ ವಿಷಯಕ್ಕೆ ನಾವು ಕಾನೂನು ಜಾಮ ತೊಡಿಸೆ, ಅದಕ್ಕೊಂದು ಬಟ್ಟೆ ತೊಡಿಸೆ ದುಡ್ಡನ್ನು ಬ್ಲ್ಯಾಕ್ ಮನಿನ ಹೇಗೆ ವೈಟ್ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಏನು ಭವಿಷ್ಯಕಾರರಿಗೆ ಒಂದು ಇತಿಹಾಸ ಬರೆದಂಗೆ ಆಗಿದೆ. ಅಂಥ ಒಂದು ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳ ಬಗ್ಗೆ ಇವತ್ತು ನಮ್ಮ ದೇಶದ ವಿಶೇಷವಾಗಿ ಉನ್ನತ ಅಭ್ಯಾಸ ಮಾಡಿದಂಥ ವಿದ್ವಾಂಸರು, ಆ್ಯಕ್ಟಿವಿಸ್ಟ್ಸ್ ಅಂದರೆ ಹೋರಾಟಗಾರರು ಅನೇಕ ಇವತ್ತು ಒಂದು ಏನು ಬಾಂಡ್ಗಳು ಹೊರಬಂದಾವೆ ಅವುಗಳನ್ನು ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಮತ್ತು ಬೆನ್ನು ಹತ್ತಿದ್ದಾರೆ. ಏನಪ್ಪ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಪ್ರಶಾಂತ್ ಭೂಷಣ್ ಅವ್ರ ಹೆಸರು ನೀವೆಲ್ಲರೂ ಕೇಳಿರ್ಬೋದು. ಪ್ರಶಾಂತ್ ಭೂಷಣ್ ಅವರು ಶಾಂತಿ ಭೂಷಣ್ ಅವರ ಮಗ, ಜೊತೆಗೆ ಸುಪ್ರೀಂ ಕೋರ್ಟದ ದೊಡ್ಡ ವಕೀಲರು ಮತ್ತು ಒಂದಿಷ್ಟು ಬಡವರ ಪರವಾಗಿ ಆ ವಿರೋಧ ಪಕ್ಷಗಳ ಪರವಾಗಿ ಹೋರಾಟ ಮಾಡುವಂಥ, ಇಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡುವಂಥ ಒಬ್ಬ ದಿಟ್ಟ ವ್ಯಕ್ತಿ. ಅವ್ರು ನಾವು ಆ್ಯಕ್ಟಿವಿಸ್ಟ್ ಅನ್ಬೋದು, ದೊಡ್ಡ ವಕೀಲರು ಅನ್ಬೋದು. ಅಂಥವರು ಈ ಒಂದು ಅಣ್ಣಾ ಹಜಾರೆ ಒಂದು ಮೂಮೆಂಟ್ ಮೂಲಕ ಇವರು ಮೇಲೆ ಬಂದಂಥವ್ರು, ಒಂದು ಹೊಸ ರಾಜಕೀಯ ಬರಿಬೇಕನ್ನುವಂಥವ್ರು, ಬರಲಿಕ್ಕೆ ಪ್ರಯತ್ನ ಪಟ್ಟವ್ರು. ಆದರೆ ಅವರಲ್ಲಿ ಮಾಸ್ ಮೀಡಿಯಾನಲ್ಲಿ ಹೆಂಗೆ ಹಿಡ್ಕೋಬೇಕು ಮಾಡಬೇಕು ಅನ್ನೋಂಥ ಒಂದು ಕಲೆ ಇಲ್ಲದಕ್ಕಾಗಿ ಅವ್ರು ಭಾಳಷ್ಟು ಜನರನ್ನು ದೂರ ಉಳಿದ್ಬಿಟ್ರು, ಒಂದು ಬಹುಸಂಖ್ಯಾತ ಜನರನ್ನು ದೂರ ಉಳಿದ್ಬಿಟ್ರು ಅನ್ನೋದು ಅಷ್ಟೋ ಸತ್ಯ. ನಮ್ಮ ದೇಶದ ದುರಂತ ಇದು. ಯಾಕೆಂದರೆ ಯಾರು ಆ್ಯಕ್ಟಿವಿಸ್ಟ್ಸ್ ಅದಾರ, ಯಾರು ವಿಚಾರವಾದಿಗಳದಾರ, ಯಾರು ಥಿಂಕರ್ ಅಥವಾ ಮಧ್ಯಮದಾರ, ವೈಜ್ಞಾನಿಕ ಭಾವದವರು ಅದಾರ, ಅವ್ರು ಇತ್ತೀಚಿನ ದಿನದಲ್ಲಂತೆ ಅವ್ರ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಹಿತ ಬೆಲೆ ಕೊಡ್ತಾ ಇಲ್ಲ. ಕಾರಣ ಇಷ್ಟ, ಅವರೆಲ್ಲರೂ ವಿಚಾರವಂತರು, ಇವರೆಲ್ಲ ಕಾಂಗ್ರೆಸ್ ಪರ ಇದ್ದಾರೆ, ಮತ್ತಾರು ಪರ ಇದ್ದಾರೆ ಅನ್ನುವಂಥ ಒಂದು ಭಾವನೆ, ಅಥವಾ ಕಮ್ಯುನಿಸ್ಟ್ ಇದ್ದಾರೆ ಇವರೆಲ್ಲರೂ ಅನ್ನುವಂಥ ಆರೋಪಗಳು ಈ ಒಂದು ನಮ್ಮ ರೈಟ್ ವಿಂಗದ ಜನರಿಂದ ಇವರು ಮಾಡ್ತಾ ಇರ್ತಾರೆ. ಆಡಳಿತದವರಂತೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ವಿರೋಧವಾಗಿಯೇ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ದೋಷಗಳನ್ನ ಎತ್ತಿ ಹೇಳ್ತಾ ಇರ್ತಾರೆ, ಆ ದೋಷಗಳನ್ನ ಎಲ್ಲ ಕಡೆ ಮುಟ್ಟಿಸ್ತಾ ಇರ್ತಾರೆ. ಈಗ ಎಲೆಕ್ಟ್ರಲ್ ಬಾಂಡ್ಗೂ ಸಹಿತ ಅವರ ಬೆನ್ನತ್ತಿದ್ದವು ಪ್ರಶಾಂತ್ ಭೂಷಣ್, ಇನ್ನುಳಿದ ಆ್ಯಕ್ಟಿವಿಸ್ಟ್ಗಳು. ಅದರಲ್ಲೂ ಮುಖ್ಯವಾಗಿ ಪ್ರಶಾಂತ್ ಭೂಷಣ್ ಜೊತೆಗೆ ನಿತಿನ್ ಸೇಠ್ ಅನ್ನುವಂಥವರು, ಜಗದೀಪ್ ಛಾಕರ್. ಈ ಜಗದೀಶ್ ಛಾಕರ್ ಅಂತ ನಿಮ್ಗೆ ಗೊತ್ತದೆ. ಜಗದೀಪ್ ಛಾಕರ್ ಅವರು ಇವರು ಇಂಥವರು ಈ ಒಂದು ADR ಅನ್ನು ಸ್ಥಾಪನೆ ಮಾಡಿ, ADR ಗೊತ್ತದ ನಿಮಗೆ, ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮೇಷನ್. ಡೆಮಾಕ್ರೆಟಿಕ್ ರಿಫಾರ್ಮ್ ಮಾಡೋ ಸಲುವಾಗಿ ಒಂದು ಸಂಘಟನೆ ನಮ್ಮನ್ನು ಹುಡ್ಕೊಂಡದ. ಅದರ ಫೌಂಡರ್ ಇವರು ಈ ಒಂದು ನಮ್ಮ ಛಾಕರ್ ಅವರು ಜೊತೆಗೆ ನಮ್ಮ ಅಂಜಲಿ ಭರದ್ವಾಜ್ ಇವರು ಏನಪ್ಪ ಅಂದರೆ ವಿಶೇಷವಾಗಿ ಇವರು ಸಹಿತ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಟ್ RTIದ ಆ್ಯಕ್ಟಿವಿಸ್ಟ್ಸು. ಅನೇಕ ಸರ್ಕಾರದ ಈ ಒಂದು ತುಡುಗದ ದಂಧೆಯನ್ನು ಅಥವಾ ಕಳ್ಳತನದ ದಂಧೆಯನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವ್ರು. ಇವ್ರ ಜೊತೆಗೆ ಇನ್ನೂ ನೂರಾರು ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಈ ದೇಶಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೆಯ ದೇಶನ ಕಟ್ಟಬೇಕು ಅನ್ನೋ ಉದ್ದೇಶ ಇಲ್ಲ. ಈ ಭ್ರಷ್ಟರ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ ಮೂವ್ಮೆಂಟ್ ಮಾಡಿದವರು. ಆ ಒಂದು ಏನಪ್ಪ ಅಂತಂದ್ರೆ ಈ ಕರಪ್ಷನ್ ಮೂವ್ಮೆಂಟ್ದಲ್ಲ ನಮ್ಮ ಕೇಜ್ರಿವಾಲ್ ಅದರಿಂದ ಹೊರಗೆ ಬಂದಂಥವ್ರು. ಅವರು ಒಂದು ರಾಜಕೀಯ ಮಾಡಬೇಕಂತ ಹೊರಟಂಥವ್ರು. ಆದರೆ ಇವತ್ತು ಆ ರಾಜಕೀಯ ಹೆಸರಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ. ಈ ಕೇಜ್ರಿವಾಲ್ ಇವತ್ತು ಏನಾದರೂ ಒಬ್ಬ ವ್ಯಕ್ತಿಯಾಗಿ ಶಕ್ತಿ ಹಾಕ್ಕೊಂಡಿದ್ರೆ ಈ ಎಲ್ಲ ಜನರಿಂದ, ಅಣ್ಣಾ ಹಜಾರೆ ಅವರಾಗಿರ್ಬೋದು, ಅದ್ರ ಜೊತೆಗೆ ಈ ಹೇಳಿದಂಥ ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಶಾಂತಿ ಭೂಷಣ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಯೋಗೇಂದ್ರ ಯಾದವ್ ಅಂಥವರಾಗಿರ್ಬೋದು, ಇವರೆಲ್ಲರ ಒಂದು ಸಹವಾಸದಿಂದ, ಸಹಕಾರದಿಂದ ಭ್ರಷ್ಟಾಚಾರ ಅದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದಲ್ಲೇ ಮೂವ್ಮೆಂಟ್ ಮಾಡಿದಂಥವರೆಲ್ಲರೂ. ಆ ಸಮಯದಲ್ಲಿ 2G ಮತ್ತು ಈ ಕೋಲ್ ಸ್ಕ್ಯಾಮ್ಗಳನ್ನು ಹೊರಗೆ ತರೋದಕ್ಕೆ ಭಾಳಷ್ಟು ಸಹಕಾರಿಯಾದಂಥವ್ರು. ಆದರೆ ಅವೆಲ್ಲ ಕೇಸ್ಗಳೇನಾಗ್ತದೆ ಕಾಂಗ್ರೆಸ್ನಲ್ಲೇ, ಅವು ಕಾಗದದಲ್ಲಿ ಮಾತ್ರ ಇದ್ದು, ಅಥವಾ ಒಂದು ಅಲ್ಲಿ ಹಣದ ಎಷ್ಟು ಬಂತು ಏನಾಯಿತು ಅನ್ನೋದು ಆಗಿರಲಿಲ್ಲ, ಗೊತ್ತಾಗಿರಲಿಲ್ಲ. ಆಗಿರಬಹುದು ಅಂತೇಳಿ ಗೆಸ್ ಮಾಡುವಂಥದ್ದು ಆಗಿತ್ತು. ಆವತ್ತಿನ CAG ಅವರು ಅದು ಗೆಸ್ ಮಾಡಿ ಕೊಟ್ಟಿದ್ದನ್ನು ಅದನ್ನು ಈ ಒಂದು ಮೂಮೆಂಟ್ದಲ್ಲಿ ಅಣ್ಣಾ ಹಜಾರೆ ಅವ್ರ ಜೊತೆ ಕೂಡಿದಂಥ ಅಂದಿನ BJPಗರು, RSSಗರು, ಸಂಘ ಪರಿವಾರದವರು ಒಂದು ಸದುಪಯೋಗ ಮಾಡಿಕೊಂಡು ನಾವು ಭ್ರಷ್ಟಾಚಾರವನ್ನು ಓಡಿಸ್ತೀವಿ ಅನ್ನುವಂಥ ವಿಚಾರದ ನೆಲೆಗಟ್ಟಿನಲ್ಲಿ, ಮತ್ತು ಕಪ್ಪು ಹಣವನ್ನು ನಾವು ಬೇರೆ ದೇಶದಿಂದ ತರ್ತೀವಿ ಅಂತೇಳಿ, ಲೋಕಪಾಲವನ್ನು ನಾವು ಮಾಡ್ತೀವಿ ಅಂತೇಳಿ ದೊಡ್ಡ ಆಶ್ವಾಸನೆಗಳು ಕೊಡಿಸೋಕೆ ಹಚ್ಚಿದ್ರು. ಅಣ್ಣಾ ಹಜಾರೆ ಅವ್ರ ಕಡೆಯಿಂದ ಅವ್ರ ಬೆನ್ನ ಹತ್ತಿ ರಾಜಕೀಯ ಲಾಭ ತಗೊಂಡ ಮುಂದಿನ ಎಲೆಕ್ಷನ್ ಗೆದ್ದು ಅನ್ನೋದು ಈಗ ಇತಿಹಾಸ ಆಗಿದೆ. ಅದರಲ್ಲಿ ಒಬ್ಬರು ಎದ್ದವರಪ್ಪ ಅಂದ್ರೆ ಈ ಕೇಜ್ರಿವಾಲ್ರು. ಅವರು ಈ ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ, ಕರಪ್ಟ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇವರೇನು ಶುರು ಮಾಡಿದ್ರೆ ಕೇಜ್ರಿವಾಲ್ರು. ಅದಕ್ಕಾಗಿ ಒಂದು ಪಾರ್ಟಿನೂ ಕಟ್ಟಿದ್ರು ಅನ್ನೋದಿಲ್ಲೇ
ನೆನಪಿಸ್ಕೊಳ್ಬೇಕಾಗ್ತದೆ. ಈ ಪಾರ್ಟಿಯನ್ನು ಕಟ್ಟೆ ಅವರು ಒಂದು